ತುಂಬ ದಿವಸ ಆದಮೇಲೆ ಕನ್ನಡದಲ್ಲಿ ಒಂದು ರೂರಲ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಮೂವಿ ಬಂದೈತೆ ಗುರು. ಅದೇ ರೈಸ್ ಆಫ್ ಅಶೋಕ, ಸ್ಟಾರಿಂಗ್ ಸತೀಶ್ ನೀನಾಸಂ, ಸಪ್ತಮಿ ಗೌಡ ಎಕ್ಸೆಟ್ರಾ. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ 1970s ಅವರಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಲಿ ಒಬ್ಬ ಪಟೇಲ ಯಾವ ರೀತಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದ, ಮತ್ತೆ ಸ್ಟಡೀಸ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿರೋ ಅಶೋಕ ಆ ಒಂದು ಪಟೇಲನ್ ಜೊತೆ ಯಾವ ರೀತಿ ತಕರಾರು ಇಟ್ಕೊಂಡ ಅನ್ನೋದೇ ಸ್ಟೋರಿ ಗುರು. ಡೈರೆಕ್ಟರ್ ಮೂವಿಯಲ್ಲಿ ಅನ್ಟಚಬಿಲಿಟಿ ಅನ್ನೋ ಒಂದು ಕೋರ್ ಪಾಯಿಂಟ್ ನ ಇಟ್ಕೊಂಡು ಮೂವಿ ಮಾಡಿರೋದು ನನಗೆ ಪರ್ಸನಲ್ ಆಗಿ ಇಷ್ಟ ಆಗೋಯ್ತು ಗುರು. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾರೆಕ್ಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು. ಹೋಗ್ತಾ 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 ಗ್ರಾಫ್ ಹಂಗೆ ಮೇಲಕ್ಕೆ ಹೋಗುತ್ತೆ ಗುರು. ಸೆಕೆಂಡ್ ಹಾಫ್ ತುಂಬಾ ಎಂಗೇಜಿಂಗ್ ಆಗಿ ಹೋಗುತ್ತೆ. ಇನ್ನ ಕ್ಲೈಮ್ಯಾಕ್ಸ್ ಅಂತನೂ ಸೈಕ್ ಅಂದ್ರೆ ಸೈಕ್. ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಭಯ ಇತ್ತು ಗುರು. ಕ್ಲೈಮ್ಯಾಕ್ಸ್ ಅಲ್ಲಿ ಏನನ್ನ ಕ್ಲಿಪ್ ಹ್ಯಾಂಗರ್ ಇಟ್ಬಿಟ್ಟು ಪಾರ್ಟ್ 2 ಏನನ್ನ ಪ್ಲಾನ್ ಮಾಡಿದಾನಂತ. ಅನ್ಫಾರ್ಚುನೇಟ್ಲಿ ಈ ಮೂವಿಗೆ ಆ ಪಾರ್ಟ್ 2 ಗೀಟು ಯಾವ್ದು ಇಲ್ಲ, ಸದ್ಯ ಉಳ್ಕೊಂಡ್ವಿ. ಇನ್ನ ಆಕ್ಟರ್ಸ್ ವಿಷಯಗಳಿಗೆ ಬಂದ್ರೆ ಅವ್ರವ್ರ ಪಾತ್ರದಲ್ಲಿ ಅವರು ನ್ಯಾಯ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗುರು. ನಿಜವಾಗ್ಲೂ ಕೆಲವೊಂದು ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಎಲ್ಲರನ್ನು ಸಾಕದಾಗಿ ಮಾಡವ್ರೆ ಗುರು. ನನಗೆ ಈ ಸತಿ ಸಪ್ತಮಿ ಗೌಡ ಅವರು ತಮ್ಮ ಆಕ್ಟಿಂಗ್ ಇಂದ ಸರ್ಪ್ರೈಸ್ ಕೊಟ್ಬಿಟ್ರು ಗುರು. ನಿಜವಾಗ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರ ಆಕ್ಟಿಂಗ್ ಆ ಒಂದು ಚಾಲೆಂಜಿಂಗ್ ರೋಲ್ ನ ಆಕ್ಸೆಪ್ಟ್ ಮಾಡಿರೋದು ಒಂಥರ ಚೆನ್ನಾಗಿ ಅನಿಸ್ತು ಗುರು. ಫಸ್ಟ್ ಹಾಫ್ ಅಲ್ಲಿ ಅವರ ಗ್ಲಾಮರ್ ಒಂದು ಚಿಕ್ಕ ಒಂದು ಕ್ಯೂಟ್ ಲವ್ ಸ್ಟೋರಿನ ಡೈರೆಕ್ಟರ್ ಚೆನ್ನಾಗೇ ತೋರ್ಸವ್ರೆ ಗುರು. ಮೂವಿಯಲ್ಲಿ ಮೈನ್ ಆಗಿ ಒಂದು ವ್ಯಕ್ತಿನ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ಬೇಕು, ಅದೇ ಸಂಪತ್ ಅವರು. ಕುಟ್ಟಿ ಬಾಬ್ಜಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಎಲ್ರಿಗೂ ಕೋಪ ಬರ್ಸೋ ರೀತಿ ಸೈಕ್ ಆಗಿ ಆಕ್ಟಿಂಗ್ ಮಾಡವ್ರೆ ಗುರು. ಆ ತಮಿಳು ಕನ್ನಡ ಮಿಕ್ಸ್ ಮಾಡಿರೋ ಆ ಸ್ಲ್ಯಾಂಗ್ ಅಂತನೂ ಸೈಕ್ ಆಗೈತೆ ಗುರು. ನಿಜವಾಗ್ಲೂ ಅವರು ಪಾತ್ರ ಮಾಡ್ದಿರಾ ಪಾತ್ರದಲ್ಲಿ ಜೀವಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗುರು. ಅಣ್ಣನ್ಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಮೂವಿಯಿಂದ ಪ್ರೂವ್ ಮಾಡ್ಕೊಬಿಟ್ಟವ್ರೆ. ಮೂವಿಗೆ ಮೈನ್ ಪ್ಲಸ್ ಆಗಿದ್ದೇನೋ ಅಂದ್ರೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್, ಆ ಸಾಂಗ್ಸ್ ಗುರು. ಅದರಲ್ಲಿ ಮಾದೇವ ಸಾಂಗ್ ಅಂತನೋ ಮೂವಿಗೆ ಹೈಲೈಟ್ ಗುರು. ಇನ್ನ ಸತೀಶ್ ನೀನಾಸಂ ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ 5-6 ಇಯರ್ಸ್ ಅಲ್ಲಿ ಅವ್ರ ಮೂವೀಸ್ ನನಗೆ ಅಷ್ಟೊಂದೇನು ಇಷ್ಟ ಆಗ್ತಿರ್ಲಿಲ್ಲ ಗುರು. ಒಂದು ಸಾಲಿಡ್ ಕಮ್ ಬ್ಯಾಕ್ ಗೋಸ್ಕರ ಅವರು ವೆಯ್ಟ್ ಮಾಡ್ತಿದ್ರು ಅಂತ ನನಗನ್ನಿಸ್ತಿತ್ತು. ಬಟ್ ಈ ಮೂವಿ ನೋಡಾದ್ಮೇಲೆ ಅವ್ರ 2.0 ವರ್ಷನ್ ಸ್ಟಾರ್ಟ್ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತೈತೆ. ಒಬ್ಬ ಆಕ್ಟರ್ ತಮ್ಮ ಒಂದು ರೊಟೀನ್ ಟೆಂಪ್ಲೇಟ್ಸ್ ಮೂವಿನ ಬಿಟ್ಟು ಈ ತರ ಒಂದು ಚಾಲೆಂಜಿಂಗ್ ರೋಲ್ಸ್ ನ ಮಾಡಿದ್ರೇನೆ ಅವ್ರದ್ದು ಒಂದು ಆಕ್ಟಿಂಗ್ ಕೆಪಬಿಲಿಟಿನ ಎಲ್ರಿಗೂ ತೋರ್ಸಕ್ ಆಗೋದು. ಸೊ ಸತೀಶ್ ಅವರು ಈ ತರ ಒಂದು ಸ್ಕ್ರಿಪ್ಟ್ ನ ಇಟ್ಕೊಂಡು ನಮ್ಮ ಮುಂದೆ ಬಂದಿರೋದು ನಿಜವಾಗ್ಲೂ ನನಗಂತನೂ ಸಖತ್ತಾಗಿ ಅನಿಸ್ತು ಗುರು. ಓವರ್ ಆಲ್ ಮೂವಿ ನನಗೆ ಸೂಪರ್ ಆಗಿ ಐತೆ ಗುರು. 0 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ಮೂವಿನ ನೋಡಿ. ನಿಜವಾಗ್ಲೂ ನೀವು ಕೂಡ ಎಂಜಾಯ್ ಮಾಡ್ತೀರಾ, ಅಷ್ಟೇ ಗುರು ಮ್ಯಾಟ್ರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ